ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಚಾಲಕರ ಶುಚಿಗಾರರ ಸಂಘಟನೆಗಳ ಒಕ್ಕೂಟ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣ ಎನ್ಆರ್ ಚೌಕ ಬೆಂಗಳೂರಿನಲ್ಲಿ ಶ್ರೀ ಐಟಿಬಿ ಸಾಲಪ್ಪ ವರದಿಯ ವಿಚಾರ ಸಂಕಿರಣ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 14/8/2024 ಬುಧವಾರ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಭವನ, ಬಾಪೂಜಿ ನಗರ, ಶಿವಾನಂದ ಸರ್ಕಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಅಶೋಕ್ ಸಾಲಪ್ಪ ಅಧ್ಯಕ್ಷರು, ಶ್ರೀ ಮುತ್ಯಾಲಪ್ಪ ಅಧ್ಯಕ್ಷರು, ಶ್ರೀ ಚೆನ್ನಪೆದ್ದಪ್ಪ ಅಧ್ಯಕ್ಷರು, ಶ್ರೀ ತ್ಯಾಗರಾಜ್ ಅಧ್ಯಕ್ಷರು, ಶ್ರೀ ಎನ್ ಓಬಳೇಶ್, ಶ್ರೀ ಪಾರ್ಥಿಬನ್, ಶ್ರೀ ಎನ್ ಮಾರಾ, ಶ್ರೀ ಎಂವಿ ವೆಂಕಟೇಶ್, ಶ್ರೀ ನಾರಾಯಣ, ಶ್ರೀ ಶ್ರೀನಿವಾಸ್, ಶ್ರೀ ವಡಿವೇಲು ಹಾಗೂ ಶ್ರೀ ಡಿ.ಆರ್. ರಾಜುರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಜರುಗಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸೂರ್ಯಚಂದ್ರ ಮಂಜಣ್ಣ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಅಭಿಮಾನಿಗಳ ಸಂಘ ಇವರುಗಳ ವತಿಯಿಂದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 8 ವರ್ಷ ಆಯ್ತು ಮೇಡಮ್. 8 ವರ್ಷ ಆಯ್ತಾ? ಓಕೆ ಮೇಡಮ್, ಯಾಕೆ ನೀವು ಇದೇ ಕೆಲಸನ ಚೂಸ್ ಮಾಡಿಕೊಂಡ್ರಿ? ಇವಾಗ ಇದೇ ಒಂದು ಕೆಲಸ ಎತ್ತಿದ್ದೀವಿ ಎಲ್ಲಕ್ಕಿಂತ ಅದನ್ನೇ ಮಾಡ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ತನಕ. ಪೌರ ಕಾರ್ಮಿಕರ ಪರಿವರ್ತನೆಗಾಗಿ ಶಿಕ್ಷಣ ಶಾಲೆಯನ್ನು ಪ್ರಾರಂಭಿಸಿ ವಿದ್ಯ ಗುರುಗಳಾಗಿ ವಿದ್ಯೆಯನ್ನು ನೀಡುತ್ತಾ ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳಾದ ಮೌಢ್ಯತೆ, ಅವಿಪ್ರಾವಂತತೆ, ಅನಾಗರಿಕ ಪದ್ಧತಿಗಳನ್ನು ಸಮಾಜದಲ್ಲಿ ಬದಲಾವಣೆ ತಂದು ಈ ಸಮಾಜದ ಪಿತಾಮಹರಾಗಿರುತ್ತಾರೆ. ಬರೀ ಜೋರಾದ ಚಪ್ಪಾಳೆ ನಮ್ಮ ಸಾಲಪ್ಪನವರಿಗೆ. ಬರೀ ಜೋರಾದ ಚಪ್ಪಾಳೆ. ಓಕೆ, ಬರಲಿ. ಜೋರಾದ ಚಪ್ಪಾಳೆ, ನೀವು ಚಪ್ಪಾಳೆ ತಟ್ಟಿಲ್ಲ. ಸಾಲಪ್ಪ ಅವರ ಪೌರ ಕಾರ್ಮಿಕರ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಬುಧವಾರ 14/8/24 ಈ ಸಭೆಗೆ ಬಂದಿರತಕ್ಕಂಥ ನನ್ನ ಪೌರ ಕಾರ್ಮಿಕರ ಅಕ್ಕ ತಂಗಿಯಂದಿರಿಗೂ ಮತ್ತೆ ನನ್ನ ಅಣ್ಣ ತಮ್ಮಂದಿರಿಗೂ ಮತ್ತೆ ನನ್ನ ಕುಲಬಂಧವರಿಗೂ ಮತ್ತೆ ಈ ವೇದಿಕೆ ಮೇಲೆ ಕೂತಿರತಕ್ಕಂಥ ಹಿರಿಯರು ಹಾಸನರಾಗಿರತಕ್ಕಂಥ ಬಾಲನ್ ಸರ್ ಅವರೇ, ಅಶೋಕ್ ಸಾಲಪ್ಪ ಅವರೇ, ಮತ್ತೆ ಮೈಸೂರಿಂದ ಬಂದಿರೋ ಮಾರನ್ ಅವರೇ, ಮತ್ತೆ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆ ಸಂಘದ ಪದಾಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. 1952 ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ದಲಿತರೇ ಪೊರಕೆ ಬಿಸಾಕಿ ಅಂತ ಹೇಳಿದ್ರು. ಈಗ ನಾಳೆ 78ನೇ ಸ್ವತಂತ್ರ ದಿನಾಚರಣೆ, ನಾಳೆ ಇಡೀ ದೇಶದಲ್ಲಿ ಪೊರಕೆ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಮುನ್ಸಿಪಾಲಿಟಿನಲ್ಲಿ ಪೊರಕೆ ನಮ್ಮ ಕೈಯಲ್ಲಿದೆ, ರೈಲ್ವೆ ಸ್ಟೇಷನ್ ಅಲ್ಲಿ ಪೊರಕೆ ನಮ್ಮ ಕೈಯಲ್ಲಿದೆ, ಏರ್ಪೋರ್ಟ್ ಅಲ್ಲಿನೂ ಪೊರಕೆ ನಮ್ಮ ಕೈಯಲ್ಲಿದೆ, ಬಂಗ್ಲೋಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಕಾರ್ಖಾನೆಗಳಲ್ಲಿ ಸ್ವಚ್ಛಗೊಳಿಸೋ ಕೆಲಸ ನಾವು ಮಾಡ್ತೀವಿ. ಸ್ವಚ್ಛಗೊಳಿಸೋರು ನಾವು, ಕಸದವ್ರಲ್ಲ. ಅಂದ್ರೆ ಇಡೀ ಸಮಾಜ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಪೌರ ಕಾರ್ಮಿಕರೇ ಕಾರಣ. ಇಲ್ಲ ಅಂದ್ರೆ
ಪ್ಲೇಗು, ಮಲೇರಿಯಾ, ಡೆಂಗು, ಚಿಕನ್ ಗುಣಿಯಾ, ಏನೇನೋ ಗುಣಿಯಗಳು ಬರ್ತಿತ್ತು. ಎಲ್ಲ ಗುಣಿಯಗಳನ್ನು ನಾವು ತಗೊಂಡು ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ವಿ. ಇಡೀ ಸಮಾಜಕ್ಕೆ ನಾವು ತಾಯಿ ಏನ್ ಮಾಡ್ತಾಳೆ, ಮಗು ಗಲೀಜ್ ಮಾಡಿಬಿಟ್ರೆ ಸ್ವಚ್ಛಗೊಳಿಸ್ತಾಳೆ, ಪೌಡರ್ ಹಾಕ್ತಾಳೆ, ಶರ್ಟ್ ಹಾಕ್ತಾಳೆ. ಇಡೀ ಸಮಾಜಕ್ಕೆ ತಾಯಿ ಸೇವೆ ಮಾಡ್ತಾ ಇದ್ವಿ. ಆದ್ರೆ ಸರ್ಕಾರ ನಮಗೆ ತಾಯಿ ಕೂಡ ಮರ್ಯಾದೆ ಕೊಡ್ತಾ ಇಲ್ಲ. ಬಂದಿರೋ ಒಂದು ರಿಪೋರ್ಟು IPD ಸಾಲಪ್ಪ ರಿಪೋರ್ಟ್. ಸೊ ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ ಅಂತ ಹೇಳಿ ಹಲವಾರು ಮಾದರಿಗಳನ್ನ ಕೊಟ್ಟಂತಹ ನಮ್ಮಲ್ಲಿ ಭರವಸೆಯನ್ನ ಮೂಡಿಸ್ತಾರೆ. ಯಾರ್ಯಾರೋ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಆದ್ರೆ ಈ ರಿಪೋರ್ಟ್ ಅನ್ನ ಜಾರಿ ಮಾಡಿಲ್ಲ. ಈ ರಿಪೋರ್ಟ್ ಅನ್ನ ಜಾರಿ ಮಾಡಿದ್ರೆ ನಿಮ್ಗೆ ಹಿರಿಯ ಭಕ್ತಿಯ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ದಯಮಾಡಿ ಕೂತ್ಕೊಳ್ಳಿ. ಈಗ ಬಾಲನ್ ಸರ್ಗೆ. ನನ್ನ ಹೆಸರು MR ಅಂತ. ಅಲ್ಲಿ ಪೌರ ಕಾರ್ಮಿಕರ ಹೋರಾಟಗಳು ಮಾಡೋದೇ ನಮ್ಮ ಕೆಲಸ. ಪೌರ ಕಾರ್ಮಿಕರಿಗೆ ಸೌಲಭ್ಯ ಕೊಡಿಸೋದೇ ನಮ್ಮ ಕೆಲಸ. ಆ ರೀತಿ ಕೆಲಸ ಮಾಡ್ಕೊಂಡು ಮೈಸೂರು ನಗರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಅಶೋಕ ಸಾಲಪ್ಪನವರ ವರದಿ ಬಗ್ಗೆ ಈಗ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಅವರು ಮೈಸೂರು ನಗರಕ್ಕೆ 1982ರಲ್ಲಿ ಆದಿತ್ಯಗೌಡ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘ ಅಂತ ಸ್ಥಾಪನೆ ಮಾಡಿಕೊಟ್ರು ಮೈಸೂರು ನಗರದಲ್ಲಿ. ಅವರೇ ಡೈರೆಕ್ಟ್ ಆಗಿ ಬಂದು ಮೈಸೂರು ನಗರದಲ್ಲಿ 82ರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಚಾಲಕರು, ಶುಚಿಗಾರ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ನಿಂತಿರ್ತಕ್ಕಂಥ ನೇರ ವೇತನ ಪೌರ ಕಾರ್ಮಿಕರಿಗೆ, ಆಟೋ ಟಿಪ್ಪರ್ ಡ್ರೈವರ್ ಕ್ಲೀನರ್ಗಳಿಗೆ, ಲಾರಿ ಡ್ರೈವರ್ ಕ್ಲೀನರ್ಗಳಿಗೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ವಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಬಹುದಿನ ಕಾಲದಿಂದ ನಮ್ಮ ಆಟೋ ಚಾಲಕರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಹಿರಿಯರಿಗೆ ಮತ್ತು ಗಣ್ಯರಿಗೆ ನಾನು ಮೊದಲನೇದಾಗಿ ಸ್ವಾಗತ ಮತ್ತೆ ಎರಡನ್ನೂ ಕಲಿಸ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಮತ್ತೆ ಮಾತಾಡೋ ಅವಕಾಶ ಇರಲ್ಲ. ಆದರೆ ಏನಂದ್ರೆ ಇವತ್ತಿನ ದಿನ ನಮ್ಮ ವಿಚಾರ ಸಂಕಿರಣದಲ್ಲಿ IPD ಸಾಲಪ್ಪನವ್ರ ಬಗ್ಗೆ ನಾವು ಒಂದು ಮಾತು ಎರಡು ಮಾತಲ್ಲಿ ಹೇಳುವಂಥ ವಿಚಾರ ಅಲ್ಲ. ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಇವತ್ತು ಎಷ್ಟೋ ಜನ ಕಾಯಂ ಪೌರ ಕಾರ್ಮಿಕರಿದ್ದಾರೆ, ಮತ್ತು BBMPಯಲ್ಲಿ ಗ್ಯಾಂಗ್ಮನ್ಗಳಾಗಿ ಮತ್ತು ಸ್ಕ್ಯಾವೆಂಜರ್ಸ್ಗಳಾಗಿ ಮತ್ತು ಇವತ್ತು BWSSPಗಳಲ್ಲಿ ಸ್ಕ್ಯಾವೆಂಜರ್ಸ್ ಎಲ್ಲ ಸುಮಾರು ಜನ ಇದ್ದಾರೆ. ಇವತ್ತು ಅವರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅದು IPD ಸಾಲಪ್ಪನವರ ಕೊಡುಗೆನೇ ಅದು. 25-30 ವರ್ಷದಿಂದ ನಮ್ಮ ಪೌರ ಕಾರ್ಮಿಕರಿಗೆ ಪರ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ನಮ್ಮ ಪೌರ ಕಾರ್ಮಿಕರು ಇದೇ ಸ್ಥಿತಿಯಲ್ಲಿ ಇರಬೇಕಾ? ಇನ್ನು ಮುಂದೆ ಬರೋದು ಬೇಡವಾ? ನಾವು ಇದಕ್ಕೆ ನಾವು ಯಾವ ಸಂಘಟನೆಗಳು ಕಟ್ತಾ ಇದ್ದಾರೆ. ನಮಗೆ ಇವಾಗ IPD ಸಾಲಪ್ಪ ರಾಜ್ಯ ಸಂಘಟನೆ ಅಂತ ಒಂದು ಮಾಡಿದ್ರೆ ನಾವು ಎಲ್ಲ ಕಡೆನೂ ನಮ್ಗೆ ಇವತ್ತು ಇದೆಲ್ಲ ನಮಗೆ ಏನೇ ಒಂದು ಮಾಡಬೇಕಾದ್ರೆ ಅಂತ IPD ಸಾಲಪ್ಪ ಅವರ ವರದಿ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಕೆಲವೊಂದು ಪ್ರಮುಖ ವಿಷಯಗಳನ್ನು ನಿಮಗೆ ತಿಳಿಸಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನನ್ನನ್ನ ಸಫಾಯಿ ಕರ್ಮಚಾರಿ ಘಟಕದ ರಾಜ್ಯಾಧ್ಯಕ್ಷನಾಗಿ ಮಾಡಿದೆ. ಯಾರು ಈ ರಾಜ್ಯಾಧ್ಯಕ್ಷ? ಸಫಾಯಿ ಕರ್ಮಚಾರಿಗಳು ಯಾರು? ಪೌರ ಕಾರ್ಮಿಕರು. ಪೌರ ಕಾರ್ಮಿಕರಿಗೋಸ್ಕರ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಈ ಸಫಾಯಿ ಕರ್ಮಚಾರಿ ಘಟಕ ಅಂತಕ್ಕಂಥದ್ದು. ಯಾವ ಪಕ್ಷದಲ್ಲೂ ಕೂಡ ಇಲ್ಲ. ಇಡೀ ದೇಶಕ್ಕೆ ಮೊದಲನೆಯದಾಗಿ ನನ್ನನ್ನೇ ಈ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡಿದೆ ಕಾಂಗ್ರೆಸ್ ಪಕ್ಷ. ಬಂಧುಗಳೇ, ಕೆಂಪೇಗೌಡರು ಕಟ್ಟಿದಂತ ಈ ಬೆಂಗಳೂರು ನಗರ ಇವತ್ತು ವಿಶ್ವ ಪ್ರಖ್ಯಾತವಾಗಿದೆ. ಈ ವಿಶ್ವ ಪ್ರಖ್ಯಾತವಾದಂಥ ನಗರವನ್ನ ಸ್ವಚ್ಛತೆ ಮಾಡಿ
ಸುಂದರವಾಗಿಟ್ಟುಕೊಂಡಿರ್ತಕ್ಕಂತಹ ನಿಮ್ಮೆಲ್ಲ ಪೌರ ಕಾರ್ಮಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಮತ್ತೆ ಪೌರ ಕಾರ್ಮಿಕರು, ಶಾಲೆ ತಬೇದಾರಗಳು, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಪ್ರತಿ ಒಂದು ಕಾರ್ಮಿಕ ಬಂಧು ಮಿತ್ರರಿಗೂ ಹೆಸರುಗಳು ಮರ್ತೋಗಿದ್ರೆ ನನ್ನ ಕ್ಷಮಿಸಿ. ನಾನು ಪ್ರತಿ ಒಂದು ವಾರ್ಡ್ಗೂ ಬಂದು ಪ್ರತಿ ಒಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿ ಈ ಸಭೆ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವತ್ತು ನಿಮ್ಮ ಕಷ್ಟ ಕಾರ್ಯಗಳಿಗೆ ನಾವು ನಿಮ್ಮ ಜೊತೆಲೇ ಇರ್ತೀವಿ ಅಂತ ಹೇಳಿ ಈ ಸಭೆ ಮುಖಾಂತರ ತಮ್ಗೆಲ್ಲರಿಗೂ ನಾವು ಒಂದು ಮಾತು ಕೊಡ್ತಾ ಇದ್ದೀವಿ. ನೀವೆಲ್ಲ ಬಂದಿದ್ದಕ್ಕೆ ತಮ್ಗೆಲ್ಲರಿಗೂ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಅಧ್ಯಕ್ಷ. ಮಾನ್ಯ ಕಂಡಂಥ ಶ್ರೇಷ್ಠ ನಮ್ಮ ರಾಜ್ಯ ಕಂಡಂಥ ಅವರ ಸುಪುತ್ರರಾದ ನಮ್ಮ ಅಶೋಕ್ ಅವರ ಸಿದ್ಧಾಂತ ಅಜೆಂಡಾ ಒಂದೇ, ಪೌರ ಕಾರ್ಮಿಕರು ಸುರಕ್ಷಿತವಾಗಿರ್ತಾರೆ, ಅವರಿಗಾಗಿ ಸದಾ ಅವರ ಕುಟುಂಬ ಅವರು ಹಿನ್ನೆಲುವಾಗಿ ನಿಂತಿದ್ದಾರೆ. ಕ್ಲುಪ್ತವಾಗಿ ಸಾರಾಂಶವನ್ನು ಕೆಲವು ಹಕ್ಕುಗಳಿದೆ, ಅದರ ಬಗ್ಗೆ ಕ್ಲುಪ್ತವಾಗಿ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮ್ಮ ಮಾನ್ಯ ಹಕ್ಕುಗಳ ವರದಿ ಅಂತ ಸಂಕೀರ್ಣ ಮಾಡಿದ್ದಾರೆ, ಅದ್ರ ಬಗ್ಗೆ ಕ್ಲುಪ್ತವಾಗಿ ನಮ್ಮ ವೀಕ್ಷಕರಿಗೆ ಪೌರ ಕಾರ್ಮಿಕ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸೌಕರ್ಯ ಆಗಲಿದೆ ಮತ್ತು ಅದರ ಉದ್ದೇಶ ಇದೆ. IPD ಸಾಲಪ್ಪ ವರದಿ ಅಂತಕ್ಕಂಥದ್ದು 1972ರಲ್ಲಿ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ದೇವರಾಜ ಅರಸು ಮತ್ತು ಬಿ ಬಸಲಿಂಗಪ್ಪ ಅವರು IPD ಸಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸ್ವೀಪರ್ಸ್ ಆ್ಯಂಡ್ ಸ್ಕ್ಯಾವೆಂಜರ್ಸ್ ಲಿವಿಂಗ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಇಂಪ್ರೂವ್ಮೆಂಟ್ ಕಮಿಟಿ ಅಂತ ಮಾಡಿ ಸಾಲಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿದರು. ಮತ್ತು 13 ಜನ ಸದಸ್ಯರುಗಳನ್ನು ಕೂಡ ಮಾಡಿದರು. ಅವರು ಕರ್ನಾಟಕದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ 1976ರಲ್ಲಿ ಸಮಗ್ರವಾದ ಅಂಕಿಅಂಶಗಳ ಸಮೇತ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಆ ವರದಿಯಲ್ಲಿರ್ತಕ್ಕಂಥ 56 ಅಂಶಗಳಲ್ಲಿ 36 ಅಂಶಗಳನ್ನು ಕರ್ನಾಟಕ ಸರ್ಕಾರ ಒಪ್ಪಿ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅಪ್ರೂವ್ ಮಾಡಿ ಮತ್ತು ಅದನ್ನು ಜಿಒ ಮಾಡಿ ಅದರ ಮುಖಾಂತರ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿರ್ತಕ್ಕಂತಹ ಪೌರ ಕಾರ್ಮಿಕರಿಗೆ ನೇಮಕಾತಿ ಮಾಡಿಕೊಳ್ಳೋದ್ರಿಂದ ಹಿಡಿದು ಏನೇನು ಸವಲತ್ತುಗಳು ಕೊಡಬೇಕಂತಕ್ಕಂಥದ್ದನ್ನು ಆ ಜಿಒ ಮುಖಾಂತರ ಹೊರಡಿಸಿದ್ದಾರೆ. ಆ ಜಿಒ ಬಂದು ಹತ್ತತ್ರ ಒಂದು 50 ವರ್ಷಗಳಾಗ್ತಾ ಇದೆ. ಹತ್ತತ್ರ 48 ವರ್ಷಗಳು ಕಳೆದಿದೆ. ಇನ್ನೆರಡು ವರ್ಷ ಆದರೆ 50 ವರ್ಷಗಳಾಗುತ್ತೆ. ಆದರೆ ಈ ವಿಚಾರ ಸಂಕಿರಣದಲ್ಲಿ ಭಾಳಷ್ಟು ಪೌರ ಕಾರ್ಮಿಕರ ಸಂಘಟನೆಗಳು ಈ ವರದಿಯ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ, ಇದು ಜಾರಿ ಆಗಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ನಾವು ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ ವಿಚಾರ ಸಂಕಿರಣವನ್ನು ಮಾಡಿ ಈ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆದಂಥ ವಿಷಯಗಳನ್ನು ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೊಡೋದು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ನಾವು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ನಾನು ಸಫಾಯಿ ಕರ್ಮಚಾರಿ ಘಟಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಫಾಯಿ ಕರ್ಮಚಾರಿ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಕಾರ್ಮಿಕರು ಏನು ಸಾಲಪ್ಪ ವರದಿ ಅಂತಕ್ಕಂಥದ್ದು ಬಗ್ಗೆ ಕೇಳ್ತಾ ಇದ್ದಾರೆ. ಈ 36 ರೆಕಮೆಂಡೇಶನ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ, ನಗರಾಭಿವೃದ್ಧಿ ಮಂತ್ರಿ ಬಾಯರ್ಪಿ ಸುರೇಶ್ ಅವ್ರ ಜೊತೆ ಮಾತಾಡಿ, ಪೌರಾಡಳಿತ ಮಂತ್ರಿ ರಹೀಂ ಖಾನ್ ಜೊತೆ ಅವರು ಮಾತಾಡಿ ಇದಕ್ಕೊಂದು ಒಂದು ಒಳ್ಳೆ ಸುಖಾಂತ್ಯವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೇನೆ. ಸಾಲಪ್ಪ ವರದಿ ಪ್ರಕಾರವಾಗಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ 500 ಜನ ಪಾಪ್ಯುಲೇಷನ್ ಇರ್ತಕ್ಕಂಥ ಕಡೆಯಲ್ಲಿ ಒಬ್ಬ ಪೌರ ಕಾರ್ಮಿಕರನ್ನು ಕಾಯಂ ಮಾಡಿ ತಗೋಬೇಕು ಅಂತಕ್ಕಂಥದ್ದಿದೆ. ಆ ರೀತಿಯಲ್ಲಿ ಇವತ್ತು ಬೆಂಗಳೂರು ನಗರದ ಜನಸಂಖ್ಯೆ 1.5 ಕೋಟಿ ಮೇಲೆ ಇದೆ. ಈ ದಿಕ್ಕಿನಲ್ಲಿ ನೋಡಿದಾಗ ಪೌರ ಕಾರ್ಮಿಕರು 50ರಿಂದ 60 ಸಾವಿರ ಜನ ಪೌರ ಕಾರ್ಮಿಕರು ಬೇಕಾಗುತ್ತೆ. ಆದರೆ ಇವತ್ತು ನಾವು ಬರೀ 20 ಸಾವಿರ ಜನ ಕಾರ್ಮಿಕರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದೊಂದು ಬಹಳ ಹೊರೆ ಆಗುತ್ತೆ ಕಾರ್ಮಿಕರಿಗೆ.
60,000 ಜನ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು 20,000 ಜನರ ಕೈಯಲ್ಲಿ ಮಾಡಿಸಿದ್ರೆ ಅದೆಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಮನವರಿಕೆ ಆಗುತ್ತೆ. ಇದು ಕೂಡ ಕಾಂಗ್ರೆಸ್ ಪಕ್ಷ ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ಇದೆ, ಬದ್ಧತೆ ಇದೆ. ನಾವು ಖಂಡಿತವಾಗ್ಲೂ ಇದಕ್ಕೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಪೌರ ಕಾರ್ಮಿಕರಿಗೆ ಸಹಕಾರ ಕೊಡೋದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ನಾನು ಹೇಳ್ತೇನೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.